ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಟಾಪಿಕ್ ಬಂದು ಟ್ಯಾನ್ ರಿಮೂವಲ್ ಅಟ್ ಹೋಮ್. ನಾವು ಯಾವ ಥರ ಈಸಿಯಾಗಿ ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನ ಯೂಸ್ ಮಾಡಿ ನಮ್ಮ ಟ್ಯಾನ್ನ ರಿಮೂವ್ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇದು ಸಿಂಪಲ್ಲಾಗಿ ಎರಡು ಪದಾರ್ಥಗಳನ್ನ ಯೂಸ್ ಮಾಡಿರೋದು. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಆಲ್ರೆಡಿ ತುಂಬ ರೆಮಿಡೀಸ್ನ ಯೂಸ್ ಮಾಡಿ ಏನೂ ರಿಸಲ್ಟ್ ಬಂದಿಲ್ಲ ಅಂತ ಕೈ ಬಿಟ್ಟಿರ್ಬೋದು. ಬಟ್ ಈ ಎರಡು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಇದೊಂದು ರೆಮಿಡಿನ ಯೂಸ್ ಮಾಡಿ ನೋಡಿ, ಟ್ಯಾನ್ ಬೇಗನೆ ಕಡಿಮೆ ಆಗುತ್ತೆ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ನಮಗೆ 2 ಟೇಬಲ್ ಸ್ಪೂನ್ ಮಸೂರ್ ದಾಲ್ ಬೇಕು, ಹಾಗೆ 2 ಟೇಬಲ್ ಸ್ಪೂನ್ ರೈಸ್. ಮಸೂರ್ ದಾಲಲ್ಲಿ ಎಕ್ಸ್ಫೋಲಿಯೇಟಿಂಗ್ ಪ್ರಾಪರ್ಟೀಸು ಮತ್ತು ಬ್ರೈಟ್ನಿಂಗ್ ಪ್ರಾಪರ್ಟೀಸ್ ತುಂಬಾ ಇದೆ. ಸೊ ಇದು ಟ್ಯಾನ್ ರಿಮೂವಲ್ಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗೆ ರೈಸ್ ಕೂಡ ಬ್ರೈಟ್ನಿಂಗ್ ಪ್ರಾಪರ್ಟೀಸ್ ಜಾಸ್ತಿ ಇರೋದ್ರಿಂದ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಕೊರಿಯನ್ ಬ್ಯೂಟಿ ಪ್ರಾಡಕ್ಟ್ಸಲ್ಲೆಲ್ಲ ರೈಸನ್ನೇ ಜಾಸ್ತಿ ಯೂಸ್ ಮಾಡೋದು. ಸೊ ಇದು ಟ್ಯಾನ್ ರಿಮೂವಲ್ಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಇದನ್ನು ಚೆನ್ನಾಗಿ 1-2-3 ಸತಿ ಚೆನ್ನಾಗಿ ತೊಳೆದಿಟ್ಬಿಡಿ. ಚೆನ್ನಾಗಿ ತೊಳೆದಾದ್ಮೇಲೆ ಇದನ್ನು 2-3 ಗಂಟೆ ಕಾಲ ನೆನೆಸಿಡಿ. ನಿಮಗೆ ಬೇಕು ಅಂದರೆ ಓವರ್ ನೈಟೂ ಸೋಕ್ ಮಾಡಿಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಇದು ಚೆನ್ನಾಗಿ ಸೋಕ್ ಆಗಬೇಕು. ಚೆನ್ನಾಗಿ ನೆಂದಾದ್ಮೇಲೆ ಇದನ್ನು ಯೂಸ್ ಮಾಡಬೇಕು. ನೋಡ್ತಿರ್ಬೋದು, ನಾನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನೀರು ಹಾಕಿ ನಾನು ನೆನೆಯೋಕ್ಕೆ ಅಂತ ಇಡ್ತೀನಿ. ನಾನು ಇದನ್ನು 3 ಗಂಟೆ ನೆನೆಸಿದ್ದೆ. ಇದು ಚೆನ್ನಾಗಿ ನೆಂದಿದೆ ಆಲ್ರೆಡಿ, ನೋಡ್ತಿರ್ಬೋದು. ಮಸೂರ್ ದಾಲ್ ಮತ್ತು ರೈಸು ಸ್ಕಿನ್ ಬ್ರೈಟ್ನಿಂಗಿಗೆ ಹೇಳಿ ಮಾಡಿಸಿದ್ದು ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೀರು ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ನೋಡ್ತಿರ್ಬೋದು, ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕು. ನಿಮಗೆ ಎಷ್ಟಾಗುತ್ತಲ್ಲ ಅಷ್ಟು ನುಣ್ಣಗೆ ರುಬ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಪರವಾಗಿಲ್ಲ, ಮೈಲ್ಡಾಗಿ ತರಿಯಾಗಿದ್ದರೆ ಏನೂ ಪ್ರಾಬ್ಲಮ್ ಇಲ್ಲ. ಅದನ್ನು ಸ್ಕ್ರಬ್ ಥರನೂ ಯೂಸ್ ಮಾಡ್ಬೋದು. ಈ ಪೇಸ್ಟ್ನ ಫಸ್ಟ್ ಒಂದು ಲೇಯರ್ ನಿಮ್ಮ ಫೇಸ್ ಮೇಲೆ ಅಪ್ಲೈ ಮಾಡಿ. ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ನಮ್ಮ ಮುಖದಲ್ಲಿರೋ ಟ್ಯಾನೂ ಕಡಿಮೆ ಆಗುತ್ತೆ. ಹಾಗೆ ಬ್ರೈಟ್ನಿಂಗ್ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಇರೋದ್ರಿಂದ ಇದರಿಂದ ಬ್ರೈಟ್ನಿಂಗ್ ಆಗೋಕ್ಕೂ ಹೆಲ್ಪ್ ಆಗುತ್ತೆ. ಮೇಕ್ ಶೂರ್ ನೀವು ಅಪ್ಲೈ ಮಾಡ್ತಿರೋದು ತುಂಬ ಸ್ಮೂತಾಗಿ ಅಪ್ಲೈ ಮಾಡಬೇಕು. ತುಂಬ ಹಾರ್ಷಾಗಿ ತಿಕ್ಕೋದು ಅದೆಲ್ಲ ಮಾಡಬೇಡಿ ಫೇಸ್ ಮೇಲೆ. ಇದನ್ನು ಒಂದು ಲೇಯರ್ ಅಪ್ಲೈ ಮಾಡಿದಾದಮೇಲೆ ಮೈಲ್ಡಾಗಿ ಸ್ವಲ್ಪ ಸ್ಕ್ರಬ್ ಮಾಡಬೇಕು. ಯಾವಾಗಲೂ ನಮಗೆ ಟ್ಯಾನ್ ಇದೆ ಅಂತ ಅಂದರೆ ಫಸ್ಟು ನಾವು ಯಾವಾಗ ಎಕ್ಸ್ಫೋಲಿಯೇಟ್ ಮಾಡ್ತೀವೋ ನಮ್ಮ ಸ್ಕಿನ್ನ, ಆವಾಗ ಮಾತ್ರ ನಮಗಿರೋ ಡೆಡ್ ಸ್ಕಿನ್ನ ಕಡಿಮೆ ಮಾಡಿ ಸ್ಕಿನ್ ಬ್ರೈಟ್ನಿಂಗ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಮೈಲ್ಡಾಗಿ ಸ್ಕ್ರಬ್ ಮಾಡೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ನಿಮಗೇನಾದರೂ ಪಿಂಪಲ್ಸು ಬ್ರೇಕ್ಔಟ್ಸ್ ಇದ್ದರೆ ನೀವು ಈ ಸ್ಕ್ರಬ್ಬಿಂಗ್ನ ಮೈಲ್ಡಾಗಿ ಮಾಡ್ಬೋದು ಅಥವಾ ಸ್ಕಿಪ್ಪೇ ಮಾಡ್ಬೋದು. ಬಟ್ ನೀವು ಪಿಂಪಲ್ಸ್ ಅದೆಲ್ಲ ಇದ್ದಾಗ ತುಂಬ ಹಾರ್ಷಾಗಿ ಸ್ಕ್ರಬ್ಬಿಂಗ್ ಎಲ್ಲ ಮಾಡಬೇಡಿ, ಇನ್ನೂ ಬ್ರೇಕ್ಔಟ್ಸ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ಇದನ್ನು ಸ್ಕಿಪ್ ಮಾಡಿದರೆ ಇನ್ನೂ ಒಳ್ಳೆಯದೇ. ಸ್ಕ್ರಬ್ಬಿಂಗ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ನಿಮಗೆ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಎಲ್ಲ ಇದ್ದರೆ ಕಡಿಮೆ ಮಾಡುತ್ತೆ. ಹಾಗೆ ಇದು ಅನ್ಈವನ್ ಸ್ಕಿನ್ ಟೋನ್ ಏನಾದರೂ ಇದ್ದರೆ ಅದೂ ಕೂಡ ಕಡಿಮೆ ಆಗುತ್ತೆ ಇದರಿಂದ. ತುಂಬ ಸ್ಮೂತಾಗಿ ಮಾಡಬೇಕು. ತುಂಬ ಹಾರ್ಷ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ಸ್ಕಿನ್ ಡ್ಯಾಮೇಜ್ ಆಗೋವಂಥ ತುಂಬ ಚಾನ್ಸಸ್ ಇರುತ್ತೆ. ಸೊ ಸ್ಮೂತಾಗಿ ಸ್ಕಿನ್ನ ಹ್ಯಾಂಡಲ್ ಮಾಡಿ. ಒಂದು 2-3 ಮಿನಿಟ್ಸು ಸ್ಕ್ರಬ್ಬಿಂಗ್ ಆದಮೇಲೆ ಮತ್ತು ಅದೇ ಪೇಸ್ಟ್ನೇ ಇನ್ನೊಂದು ಲೇಯರ್ ಹಾಕಬೇಕು. ಇದು ಬರೀ ನಿಮ್ಮ ಫೇಸ್ಗೆ ಮಾತ್ರ ಯೂಸ್ ಮಾಡಬೇಕು ಅಂತ ಏನಿಲ್ಲ. ನಿಮಗೇನಾದರೂ ಕತ್ತಿಗೆ ಮತ್ತು ಕೈಗೆ ಕಾಲಿಗೆ ಎಲ್ಲಾದರೂ ಟ್ಯಾನ್ ಆಗಿದ್ದರೆ ಅಲ್ಲೂ ಯೂಸ್ ಮಾಡ್ಬೋದು. ಬಟ್ ಏನು ಅಂದರೆ ನಮ್ಮ ಸ್ಕಿನ್ನು ಕೈಯಲ್ಲಿ ಕಂಪೇರ್ ಮಾಡಿದರೆ ಫೇಸಲ್ಲಿ ಸ್ಕಿನ್ ತುಂಬ ಸಾಫ್ಟಾಗಿರುತ್ತೆ. ಸೊ ಫೇಸಲ್ಲಿ ಬೇಗ ಹೋಗ್ಬೋದು, ಬಟ್ ಕೈಗೆ ಕಾಲಿಗೆ ಸ್ವಲ್ಪ ಟೈಮ್ ತೊಗೋಬೋದು. ನೋಡಿ, ನಾನು ಸ್ಕ್ರಬ್ ಮುಗಿಸಿದೆ. ಇವಾಗ ನಾನು ಇನ್ನೊಂದು ಲೇಯರು ಮೈಲ್ಡಾಗಿ ಅಪ್ಲೈ ಮಾಡಿ 20-30 ಮಿನಿಟ್ಸು ಬಿಟ್ಟು ಅದು ಕಂಪ್ಲೀಟಾಗಿ ಡ್ರೈ ಆಗಿದೆ ಅಂತ ಅನ್ನಿಸಿದಾದ್ಮೇಲೆ ನೀವು ವಾಶ್ ಮಾಡ್ಬೋದು. ನೀವು ಫೇಸ್ಗೆ ಬಿಸಿನೀರು ಆ ಥರ ಏನಾದರೂ ಯೂಸ್ ಮಾಡ್ತಿದ್ರೆ ಪ್ಲೀಸ್ ಅದನ್ನು ಸ್ಟಾಪ್ ಮಾಡಿ. ಬಿಸಿನೀರನ್ನ ಯೂಸ್ ಮಾಡಬಾರ್ದು ಫೇಸ್ಗೆ. ಗುರುಬೆಚ್ಚಗಿನ ನೀರು ಅಥವಾ ನಾರ್ಮಲ್ ವಾಟರ್ ಆದ್ರೂ ಓಕೆ. ಇದನ್ನು ಸರಿಯಾಗಿ ಅಪ್ಲೈ ಮಾಡಿ ಚೆನ್ನಾಗಿ ಡ್ರೈ ಮಾಡ್ಕೊಂಡಾದಮೇಲೆ ನಾರ್ಮಲ್ ವಾಟರಿಂದ ಫೇಸ್ ವಾಶ್ ಮಾಡಿದರೆ ಸಾಕು. ನಾನು ಇನ್ನೂ ಉಳಿದಿತ್ತಲ್ಲ ಆ ಪೇಸ್ಟ್ನ ನನ್ನ ಕೈಗೆ ಕೂಡ ಅಪ್ಲೈ ಮಾಡಿದೆ. ಕೈಗಾದ್ರೂ ಅಷ್ಟೇ
2 ಮಿನಿಟ್ಸ್ ಚೆನ್ನಾಗಿ ಸ್ಕ್ರಬ್ ಮಾಡಿ, ಸ್ಕ್ರಬ್ ಆದಮೇಲೆ ಇನ್ನೊಂದು ಲೇಯರ್ನ ಅಪ್ಲೈ ಮಾಡಿ ಡ್ರೈ ಆದಮೇಲೆ ವಾಶ್ ಮಾಡ್ಬೋದು. ನೀವು ರೆಗ್ಯುಲರಾಗಿ ಫೇಸ್ ವಾಶ್ಗೆ ಅಂತ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ಬೋದು, ಅಥವಾ ಮಸೂರ್ ದಾಲನ್ನೇ ಪೌಡ್ರಾಗಿ ಮಾಡಿಕೊಂಡು ಯೂಸ್ ಮಾಡ್ಬೋದು. ಡೈಲಿ ಯೂಸ್ ಮಾಡೋದ್ರಿಂದ ಸ್ಕಿನ್ ಬ್ರೈಟ್ನಿಂಗಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಬಟ್ ಏನಂದರೆ, ನೀವು ಮಾಡೋ ಪೌಡರು ತುಂಬ ತರಿ ಆಗಿರಬಾರ್ದು, ತುಂಬಾ ಸಾಫ್ಟಾಗಿರಬೇಕು ಡೈಲಿ ಯೂಸ್ ಮಾಡೋಕ್ಕಂದರೆ. ನೋಡ್ತಿರ್ಬೋದು, ಫೇಸ್ ಪ್ಯಾಕು ಪೂರ್ತಿಯಾಗಿ ಡ್ರೈ ಆಗಿತ್ತು. ನಾನು 30 ಮಿನಿಟ್ಸ್ ಮಾತ್ರ ಬಿಟ್ಟಿದ್ದೆ. ಮೋರ್ ದೆನ್ 30 ಮಿನಿಟ್ಸ್ ಯಾವ ಫೇಸ್ ಪ್ಯಾಕ್ನೂ ಅಪ್ಲೈ ಮಾಡಬೇಡಿ. 30 ಮಿನಿಟ್ಸ್ ಆದರೆ ಸಾಕು. ವಾಶ್ ಮಾಡೋಕ್ಕಿಂತ ಮುಂಚೆ ಲೈಟಾಗಿ ಇನ್ನೊಂದು ಸರ್ತಿ ಮಸಾಜ್ ಮಾಡಿ, ಆಮೇಲೆ ನಾರ್ಮಲ್ ವಾಟರಿಂದ ಫೇಸ್ ವಾಶ್ ಮಾಡೋದು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವುದೇ ವೀಡಿಯೋ ಹಾಕಿದರೂ ನೀವು ಮಿಸ್ ಮಾಡ್ಕೊಳಲ್ಲ. ನಿಮಗೇನಾದರೂ ಸ್ಕಿನ್ ಕೇರು ಮತ್ತು ಹೇರ್ ಕೇರು, ಶಾಪಿಂಗ್ ಲಾಗ್ಸು, ಬೇರೆ ಬೇರೆ ಥರ ಲಾಗ್ಸ್ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ. ಇದೆಲ್ಲ ನನ್ನ ಚಾನಲಲ್ಲಿ ಸಿಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ಯಾವ ವೀಡಿಯೋ ಮಾಡಬೇಕು ಅನ್ನೋದನ್ನು ಕಮೆಂಟ್ ಮಾಡಿ, ನಾನು ಆ ವಿಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ಚಾನಲಲ್ಲಿ ನಾನು ಯಾವುದೆಲ್ಲ ರೆಮಿಡೀಸ್ನ ಪರ್ಸ್ನಲಾಗಿ ಯೂಸ್ ಮಾಡಿರ್ತೀನಿ ಅದನ್ನು ಮಾತ್ರ ಶೇರ್ ಮಾಡ್ಕೊತೀನಿ. ಯಾವುದು ಚೆನ್ನಾಗಿ ರಿಸಲ್ಟ್ ಬಂದಿದೆ ನನಗೆ ಅಂತ ಅನಿಸಿರುತ್ತೆ ಅದನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಸೊ ದಟ್ ನೀವೂ ಏನು ಪ್ರಾಬ್ಲಮ್ ಇಲ್ಲದೇ ಯೂಸ್ ಮಾಡ್ಬೋದು ಅಂತ. ಇದನ್ನು ಚೆನ್ನಾಗಿ ನಾನು ಒಂದು ಸತಿ ಮಸಾಜ್ ಮಾಡಿದೆ. ಇವಾಗ ಫೇಸ್ ವಾಶ್ ಮಾಡ್ಕೊತೀನಿ. ನೋಡ್ತಿರ್ಬೋದು, ಫೇಸ್ ವಾಶ್ ಆದಮೇಲೆ ಸ್ಕಿನ್ ತುಂಬಾ ಸಾಫ್ಟಾಗಿ ಫೀಲ್ ಆಗುತ್ತೆ, ಸ್ಕಿನ್ನೂ ಬ್ರೈಟ್ ಆಗಿದೆ. ಈ ಫೇಸ್ ಪ್ಯಾಕ್ನ ವೀಕ್ಲಿ ಟ್ವೈಸ್ ಯೂಸ್ ಮಾಡಿದರೆ ಸಾಕು. ಫಸ್ಟ್ ಯೂಸಲ್ಲೇ ನೀವು ರಿಸಲ್ಟ್ನ ನೋಡ್ಬೋದು, ಬಟ್ 1 to 3 ಟೈಮ್ಸ್ ಯೂಸ್ ಮಾಡೋದ್ರಿಂದ ಕಂಪ್ಲೀಟಾಗಿ ಹೋಗುತ್ತೆ. ನಿಮಗೆ ತುಂಬ ಟ್ಯಾನ್ ಇದೆ ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಸೊ ಪೇಷನ್ಸಿಂದ ವೆಯ್ಟ್ ಮಾಡಿ ಯೂಸ್ ಮಾಡಿ. ರಿಸಲ್ಟ್ ಅನ್ನೋದು ಪಕ್ಕ ಸಿಕ್ಕೇ ಸಿಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಟ್ಯಾನ್ ರಿಮೂವಲ್ ಅಟ್ ಹೋಮ್. ಇದೇ ಥರ ಜಾಸ್ತಿ ಸ್ಕಿನ್ ಕೇರ್ ವಿಡಿಯೋಸು, ಹೇರ್ ಕೇರ್ ವಿಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.